ನಮಸ್ಕಾರ. ಹೊಸ ಆರ್ಥಿಕ ವರ್ಷದ ಶುಭಾಶಯಗಳು. ನ್ಯೂ ಫೈನಾನ್ಷಿಯಲ್ ಇಯರ್ ಹ್ಯಾಸ್ ಬಿಗನ್. ಇದರಲ್ಲಿ ಈ ತಿಂಗಳ ವೈಶಿಷ್ಟ್ಯತೆ ಅಂದ್ರೆ ಮೊದಲನೇದಾಗಿ ಮಾರ್ಚ್ ಹೆಲ್ತ್ ಸೀಕರ್ ಮಂತ್ ಅಂತಾನೆ ಕರಿತೀವಿ. ಅಂದ್ರೆ ಆರೋಗ್ಯ ಪುನರ್ಸ್ಥಾಪಿಸುವ ಒಂದು ಮಾಸ ಅಂತ ಅನ್ಸತ್ತೆ. ಯಾಕೆ ಎಲ್ಲ ಆಸ್ಪತ್ರೆಗಳಲ್ಲೂ ಒಂದು ಸುಮಾರು 30-50% ಈ ಹೆಲ್ತ್ ಚೆಕಪ್, ಆರೋಗ್ಯ ತಪಾಸಣೆ ಇದು ಜಾಸ್ತಿ ಆಗತ್ತೆ. ನೂರಾರು ಕಾರಣಗಳು. ಈಗ ಶಾಲಾ ಕಾಲೇಜುಗಳಿಗೆ ರಜೆ ಬರುತ್ತೆ, ಘೋಷಣೆ ಆಗತ್ತೆ, ಜನರಿಗೆ ಟೈಮ್ ಇರುತ್ತೆ. ಇವಾಗ ಏನು ಆರ್ಥಿಕ ಕಮಿಟ್ಮೆಂಟ್ ಇರುತ್ತೆ ಅದು ಫೈನಾನ್ಷಿಯಲ್ ಇಯರ್ ಎಂಡ್ ಮುಗೀತು. ಸೊ ಇನ್ಶೂರೆನ್ಸ್ಗಳು, ಆಮೇಲಿಂದ ಅವರ ಕಂಪನಿ ಉದ್ಯೋಗದ ಒಂದು ನೀತಿ ರೀತಿಗಳ ಪ್ರಕಾರವಾಗಿ ಅವ್ರಿಗೆ ಹೆಲ್ತ್ ತಪಾಸಣೆ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶಗಳು ದೊರೆಯುತ್ತೆ. ಆದ್ರಿಂದ ಇಡೀ ಕರ್ನಾಟಕದಾದ್ಯಂತ ಈ ಹೆಲ್ತ್ ಪ್ಯಾಕೇಜ್ ಆರ್ ಹೆಲ್ತ್ ಚೆಕಪ್ ಜಾಸ್ತಿ ಆಗತ್ತೆ. ಹೆಲ್ತ್ ಚೆಕಪ್ ಯಾಕೆ ಮಾಡಬೇಕು ಅಂದ್ರೆ ಬಾಡಿ ಎಲ್ಲಾ ರೀತಿ ಸಂಯಮದಿಂದ ಇದೆಯಾ ಇಲ್ವಾ, ಮಧುಮೇಹ, ಶುಗರ್, ರಕ್ತದ ಒತ್ತಡ ಇಂಥವು ಶುರು ಆಗಿದೆಯಾ ಇಲ್ವಾ, ನಮ್ಗೆ ಒಂದು ಚೂರು ತಿಳಿದೇನೆ ಬೇರೆ ಕಾಯಿಲೆಗಳು, ಪ್ರಾಸ್ಟೇಟ್ ಸಂಬಂಧಪಟ್ಟಿದ್ದಿರ್ಬೋದು, ಬೇರೆ ಗ್ಲ್ಯಾಂಡ್ ಸಂಬಂಧಪಟ್ಟಿದ್ದಿರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ನೂರಾರು ವಿಚಾರಗಳು. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ನಾವು ಕಾಣುವಂತ ಬಹಳಷ್ಟು ತರುಣರು, ಯಂಗರ್ ಏಜ್ ಪೀಪಲ್, ಅವ್ರಿಗೆ ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಆಗೋದ್ರಿಂದ ಇಂಥವ್ರಿಗೆ ಯಾರು ಅಟ್ ರಿಸ್ಕ್ ಇದ್ದಾರೆ ಅವ್ರಿಗೆ ಹೆಲ್ತ್ ಚೆಕಪ್ ಮಾಡಿ ಯಾವ್ಯಾವ ರೀತಿಯಿಂದ ಆರೋಗ್ಯ ಸುಧಾರಿಸಬಹುದು ಅನ್ನೋದನ್ನ ನೋಡೋ ಅಂತ ತಿಂಗಳಾಗಿರುತ್ತೆ. ಆದ್ರಿಂದ ಈ ತಿಂಗಳಲ್ಲಿ ಎಲ್ಲರೂ ತಮಗೆ ಬೇಕಾಗಿರುವಂತ ಒಂದು ಆಸ್ಪತ್ರೆಯಲ್ಲಿ ದಯವಿಟ್ಟು ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳಿ. ನಮಸ್ಕಾರ. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.